ನರೇಂದ್ರ ಮೋದಿ ಅವರ ನೇತೃತ್ವದ ಮೂರನೆಯ ಸರ್ಕಾರ ಮೊದಲ ಸಚಿವ ಸಂಪುಟ ಪುನರ್ರಚನೆ ಮಾಡುತ್ತಾ? ದೆಹಲಿಯಿಂದ ಬರ್ತಾ ಇರುವ ವರದಿಗಳು ಹಂಗೆ ಹೇಳ್ತಾ ಇದ್ದಾವೆ. ಕ್ಯಾಬಿನೆಟ್ ರೀಶಫಲ್ ಮೂಡ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇದ್ದಾರಂತೆ. ಜೂನ್ 28 ಅಥವಾ 29ಕ್ಕೆ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆಯಾಗಬಹುದು ಅಂತ ಮಾಹಿತಿಗಳು ಬರ್ತಾ ಇದ್ದಾವೆ. ಮುಂದಿನ ವರ್ಷ ನಡೆಯಲಿರುವ ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಕ್ಯಾಬಿನೆಟ್ಗೆ ಸರ್ಜರಿ ಆಗತ್ತಾ? 2027-28ರಲ್ಲಿ ಉತ್ತರ ಪ್ರದೇಶ, ಪಂಜಾಬ್, ಗುಜರಾತ್, ಕರ್ನಾಟಕ ವಿಧಾನಸಭಾ ಚುನಾವಣೆಗಳಿದಾವೆ. ಈ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಕರ್ನಾಟಕವೂ ಸೇರಿದಂತೆ ಹಲವು ರಾಜ್ಯಗಳ ಸಂಸದರಿಗೆ ಕ್ಯಾಬಿನೆಟ್ನಲ್ಲಿ ಅವಕಾಶ ಸಿಗುವ ಸಾಧ್ಯತೆ ಇದೆ. ಮುಂದಿನ ವರ್ಷ ಉತ್ತರ ಪ್ರದೇಶ, ಗುಜರಾತ್, ಪಂಜಾಬ್, ಗೋವಾ, ಉತ್ತರಾಖಂಡ್, ಹಿಮಾಚಲ ಪ್ರದೇಶದಲ್ಲಿ ಚುನಾವಣೆ ಇದೆ. 2028ರಲ್ಲಿ ಕರ್ನಾಟಕ, ತೆಲಂಗಾಣ, ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ ಚುನಾವಣೆ. ಮೊನ್ನೆ 23ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿ ಚರ್ಚಿಸಿದ್ರು. ಇದೇ ವಿಷಯ ಚರ್ಚಿಸಿರಬಹುದು ಅಂತ ದೆಹಲಿ ವಲಯಗಳಲ್ಲಿ ಚರ್ಚೆಯಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯಾಗಿ ಬಂದ ನಂತರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿದ್ರು. ಇತ್ತೀಚೆಗೆ ಸಚಿವ ಸ್ಥಾನಕ್ಕೆ ಜಾರ್ಜ್ ಕುರಿಯನ್ ರಾಜೀನಾಮೆ ಸಲ್ಲಿಸಿದ್ದಾರೆ. ಜೂನ್ 23ನೇ ತಾರೀಖೆ. ಜೂನ್ 24ಕ್ಕೆ ಅವರ ರಾಜ್ಯಸಭಾ ಸದಸ್ಯತ್ವ ಮುಗಿಯಿತು. ಮತ್ತೆ ಅವರು ರಾಜ್ಯಸಭೆಗೆ ಆಯ್ಕೆಯಾಗದಿರುವ ಕಾರಣ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಅಲ್ಪಸಂಖ್ಯಾತ, ಮೀನುಗಾರಿಕೆ, ಪಶುಸಂಗೋಪನೆ ಸಚಿವರಾಗಿದ್ರು ಕುರಿಯನ್. ಏನೇನು ಬದಲಾವಣೆಗಳಾಗಬಹುದು ಕ್ಯಾಬಿನೆಟ್ನಲ್ಲಿ? ಕೇಳಿ ಬರ್ತಾ ಇರುವ ಮಾತುಗಳನ್ನ ಯಥಾವತ್ತಾಗಿ ನಿಮಗೆ ಹೇಳೋದಾದ್ರೆ, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು HRD ಮಿನಿಸ್ಟರ್ ಆಗಬಹುದು ಅಂತಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ವಿಷಯದಲ್ಲಿ ಧರ್ಮೇಂದ್ರ ಪ್ರಧಾನ ತಲೆದಂಡ ಆಗತ್ತಾ? ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರನ್ನು ಕೂಡ ಬದಲಿಸಲಾಗುತ್ತೆ ಅಂತ ಚರ್ಚೆಗಳಿದ್ದಾವೆ.
ನಿತೀಶ್ ಕುಮಾರ್ ಸಚಿವರಾಗಬಹುದು ಅನ್ನುವ ಚರ್ಚೆ ಇದೆ. ಬಿಹಾರ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದು ರಾಜ್ಯಸಭೆಗೆ ಬಂದಿದ್ದಾರೆ ನಿತೀಶ್ ಕುಮಾರ್. ಕ್ಯಾಬಿನೆಟ್ಗೆ ಬರಬಹುದು ಅಂತಿದ್ದಾರೆ. ರಿಸರ್ವ್ ಬ್ಯಾಂಕ್ ಇಂಡಿಯಾದ ಮಾಜಿ ಗವರ್ನರ್ ಶಕ್ತಿಕಾಂತ್ ದಾಸ್ ಸಚಿವ ಸಂಪುಟ ಸೇರುವ ಸಾಧ್ಯತೆ ಇದೆಯಂತೆ. ಶಿವಸೇನೆ ಉದ್ಧವ್ ಠಾಕ್ರೆ ಬಣವನ್ನ ಮತ್ತೊಮ್ಮೆ ಯಶಸ್ವಿಯಾಗಿ ಆಪರೇಷನ್ ಮಾಡಿದ ಏಕನಾಥ್ ಶಿಂಧೆ ಪುತ್ರ ಶ್ರೀಕಾಂತ್ ಶಿಂಧೆ ಮಿನಿಸ್ಟರ್ ಆಗಬಹುದು ಅಂತಿದ್ದಾರೆ. ಇತ್ತೀಚೆಗಷ್ಟೇ ಆಮ್ ಆದ್ಮಿ ಪಕ್ಷದಿಂದ ಬಿಜೆಪಿಗೆ ಜಾಯಿನ್ ಆದ ರಾಘವ್ ಛಡ್ಡಾ ಅಥವಾ ಅಶೋಕ್ ಮಿತ್ತಲ್ ಲಕ್ಕು ಖುಲಾಯಿಸಬಹುದಂತೆ. ಅನುರಾಗ್ ಠಾಕೂರ್ ಕ್ಯಾಬಿನೆಟ್ ದರ್ಜೆಯ ಸ್ಥಾನ ಸಿಗಬಹುದು. ಮನೋಹರ್ ಲಾಲ್ ಖಟ್ಟರ್ ಖಾತೆ ಬದಲಾಗಬಹುದು. ಕರ್ನಾಟಕ, ಉತ್ತರ ಪ್ರದೇಶ, ರಾಜಸ್ಥಾನ, ಮಧ್ಯಪ್ರದೇಶದಿಂದ ಮತ್ತಷ್ಟು ಯುವ ಸಂಸದರಿಗೆ ಅವಕಾಶ ಸಿಗಬಹುದು ಅಂತಿದ್ದಾರೆ. ಸದ್ಯಕ್ಕೆ ಬರ್ತಾ ಇರುವ ಮಾಹಿತಿಯ ಪ್ರಕಾರ ಧರ್ಮೇಂದ್ರ ಪ್ರಧಾನ್, ಹರ್ದೀಪ್ ಸಿಂಗ್ ಪುರಿ, ರವನೀತ್ ಸಿಂಗ್, ಪಂಕಜ್ ಚೌಧರಿ ಇಷ್ಟು ಜನ ಕ್ಯಾಬಿನೆಟ್ನಿಂದ ಹೊರಬರಬಹುದು. ನಿತೀಶ್ ಕುಮಾರ್, ಶಕ್ತಿಕಾಂತ್ ದಾಸ್, ಅನುರಾಗ್ ಠಾಕೂರ್, ಶ್ರೀಕಾಂತ್ ಶಿಂಧೆ, ರಾಘವ್ ಛಡ್ಡಾ ಅಥವಾ ಅಶೋಕ್ ಮಿತ್ತಲ್, ಅರುಣ್ ಗೋವಿಲ್, ತರುಣ್ ಚುಗ್, ಸಂಜಯ್ ದೀನಾ, ವಿಷ್ಣುದತ್ ಶರ್ಮಾ ಇವರ ಪೈಕಿ ಕೆಲವರು ಅಥವಾ ಬಹುತೇಕರ ಕ್ಯಾಬಿನೆಟ್ಗೆ ಬರಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.